ಸೊ ತುಂಬಾ ಜನ ಕ್ರಿಪ್ಟೋ ಟ್ರೇಡ್ ಮಾಡೋರು ಈಗ್ಲೂನು ಟ್ರೆಡಿಷನಲ್ ವೇ ಅಲ್ಲಿ ಫಂಡೆಡ್ ಅಕೌಂಟ್ಸ್, ನಾರ್ಮಲ್ ಫಂಡೆಡ್ ಅಕೌಂಟ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ. ಬಟ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಎ ಪವರ್ಡ್ ಕ್ರಿಪ್ಟೋ ಫರ್ಮ್ ಬಂದಿದೆ, ಝೀನೋ ಟ್ರೇಡರ್ಸ್ ಅಂತ. ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ರೂಲ್ಸು, ಏನೇನು ಫ್ಯೂಚರ್ಸ್ ಇದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಯಾವ ಥರ ಅಕೌಂಟ್ ಬೈ ಮಾಡ್ಬೇಕಂತ ನೋಡೋಣ. ಬಿಕಾಸ್ ಅಕೌಂಟ್ ಬೈ ಮಾಡೋದ್ರಲ್ಲೇ ನಮಗೆ ತುಂಬ ಪ್ರಾಬ್ಲಮ್ಸ್ ಬರೋದು. ಎಷ್ಟೊಂದು ಫಂಡೆಡ್ ಅಕೌಂಟ್ಸ್ ಇದೆ, ಪ್ರಾಪ್ ಫಾರ್ಮ್ಸ್ ಇದೆ, ಎಲ್ಲರೂ ಯು ಪಿ ಐ ಪೇಮೆಂಟ್ಸ್ ಕೊಡಲ್ಲ. ಸೊ ಝೀನೋ ಟ್ರೇಡರ್ಸಲ್ಲಿ ಯಾವ ಥರ ಅಕೌಂಟ್ ಬೈ ಮಾಡೋದು ನೋಡೋಣ. ಸೊ ಆಲ್ರೆಡಿ ಒಂದು 100K ಅಕೌಂಟ್ ಇತ್ತು, ಬಟ್ ಓಕೆ, ಅದು ಬ್ರೀಚ್ ಆಗಿದೆ. ಸೊ ಲೆಟ್ಸ್ ಗೋ ಆ್ಯಂಡ್ ಗೆಟ್ ಒನ್ ಮೋರ್ 10K ಒನ್ ಸ್ಟೆಪ್ ಅಕೌಂಟ್ ಟ್ರೈ ಮಾಡೋಣ ಈ ಸಲ. ಸೊ ನಾರ್ಮಲಿ ಎಲ್ಲ ಕಡೆ ಹೆಂಗೆ ಲಾಗಿನ್ ಆಗ್ತೀರಾ ಅದೇ ಥರ ಸೈನ್ ಅಪ್ ಆಗಿ, ಸೊ ನೆಕ್ಸ್ಟ್ ಡ್ಯಾಶ್ಬೋರ್ಡ್ಗೆ ಹೋಗಿ ಲಾಗಿನ್ ಎಲ್ಲ ಆದಮೇಲೆ, ಸೊ ನೆಕ್ಸ್ಟ್ ಬರೋದೇ ನಿಮಗೆ ಆ್ಯಡ್ ಚಾಲೆಂಜಸ್ಗೆ ಹೋಗಿ. ಇಲ್ಲಿ ನೋಡ್ಬೋದು ಸುಮಾರಿದೆ ಫೀಚರ್ಸ್ ಇದೆ ಇಲ್ಲಿ ಹೊಸದಾಗಿ ನೀವು ನೋಡ್ತಾ ಇರ್ಬೋದು. ಝೀನೋ ಎ ಐ ಅಂತ ಇದೆ, ಟ್ರೇಡ್ ಜರ್ನಲ್ ಅಂತ ಇದೆ, ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಆ್ಯಡ್ ಚಾಲೆಂಜಸ್ಗೆ ಹೋಗೋಣ. ಸೊ ಚಾಲೆಂಜಸ್ಗೆ ಹೋದ್ಮೇಲೆ ಇವ್ರು ನಾರ್ಮಲಿ ಒನ್ ಸ್ಟೆಪ್, ಟೂ ಸ್ಟೆಪ್ ಕೊಡ್ತಾರೆ. ಡೈರೆಕ್ಟ್ ಅಕೌಂಟ್ಸ್ ಯಾವುದೂ ಇರಲ್ಲ. ಟೂ ಸ್ಟೆಪ್ ಅಂದರೆ ನಿಮಗೆ ಅಡ್ವಾಂಟೇಜು ಜಾಸ್ತಿ ಡ್ರಾ ಡೌನ್ ಇರುತ್ತೆ, ಮತ್ತು ಬಟ್ 2 ಫೇಸ್ ಮಾಡಬೇಕು, ದುಡ್ಡು ಕಮ್ಮಿ ಇರುತ್ತೆ. ಒನ್ ಸ್ಟೆಪ್ಗೆ ಹೋದಾಗ ಏನಪ್ಪ ಅಂದರೆ ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ, ಡ್ರಾ ಡೌನ್ ಆಲ್ಮೋಸ್ಟ್ ಸೇಮು. ಒನ್ ಸ್ಟೆಪ್ಪಲ್ಲಿ 10% ಕೊಡ್ತಿದ್ರು, ಇಲ್ಲಿ ಬರೀ 8% ಇದೆ. ಒಂದೇ ಫೇಸ್ ಅಲ್ವಾ, ಅದಕ್ಕೋಸ್ಕರ ಸೇಮ್, ಇನ್ನೆಲ್ಲ ಸೇಮೇ. ಸೊ ರೂಲ್ಸ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ ಕೂಡ, ನೋಡ್ಬೋದು. ಕ್ರಿಪ್ಟೋ ಮಾತ್ರ ಇದು, ಮಿಸ್ಟೇಕ್ ಮಾಡ್ಕೋಬೇಡಿ. ಆಮೇಲೆ ನಾನು ಓಪನ್ ಲಾಗಿನ್ ಹಾಕ್ಬಿಟ್ಟು ಅಕೌಂಟ್ ತೊಗೊಂಡು ಗೋಲ್ಡ್ ಸಿಗ್ತಾ ಇಲ್ಲ ಅಂತ ಎಲ್ಲ ಅನ್ಕೋಬೇಡಿ. ಕ್ರಿಪ್ಟೋಗೆ ಮಾತ್ರ ಸಪ್ರೇಟಾಗಿ ಮಾಡಿರೋದು. ಮೇಯ್ನ್ ಡಿಫ್ರೆನ್ಸ್ ಏನು, ಇದರಲ್ಲಿರೋ ಫೀಚರ್ಸ್, ಎ ಐ ಕಂಪ್ಯಾಟಿಬಲ್ ಫೀಚರ್ಸ್. ಓಕೆ, ಜೊತೆಗೆ ಇನ್ನೊಂದೇನು, 1:10 ಲೆವರೇಜ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಇವಾಗ ಸೊ ಇಲ್ಲಿಗೆ ಬಂದು ಒನ್ ಸ್ಟೆಪ್ ಸೆಲೆಕ್ಟ್ ಮಾಡಿದ್ದೀನಿ, $10,000 ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಮ್ಮದೇ ಕೋಡ್ ಇದೆ, ಕರೆಂಟ್ಲಿ 20% ಆಫ್ ಸಿಗ್ತಾ ಇದೆ. ಸೊ ಎಲ್ಲ ಅಪ್ಲೈ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಗೆಟ್ ಫಂಡೆಡ್ಗೆ ಹೋಗೋಣ. ಸೊ ಅದಾದ್ಮೇಲೆ ನೋಡ್ಬೋದು ನಿಮಗೆ 2 ಆಪ್ಷನ್ ಬರುತ್ತೆ, ಒಂದು ಕ್ರಿಪ್ಟೋ ಥ್ರೂ, ಇನ್ನೊಂದು ಯು ಪಿ ಐ ಥ್ರೂ. ಸೊ ನಾವು ಯು ಪಿ ಐ ಪೇಮೆಂಟ್ ಮಾಡೋಣ, ಯಾಕಂದರೆ ಈಸಿಯಾಗಿ ಮಾಡ್ಬೋದು, ಬೇರೆದಕ್ಕೆ ಯಾಕೆ ಹೋಗೋದು. ಸೊ ನಿಮ್ಮ ನಂಬರ್ನ ಹಾಕಿ, ನಂಬರ್ ಹಾಕಿದ್ಮೇಲೆ ಪೇ ವಯ ಯು ಪಿ ಐ ಅಂತ ಕೊಡಿ. ಸೊ ಸ್ಕ್ಯಾನರ್ ಕೇಳುತ್ತೆ, ಸ್ಕ್ಯಾನರಲ್ಲಿ ಪೇ ಮಾಡಬೇಕು. ಇವಾಗ ಪೇ ಮಾಡಾದ್ಮೇಲೆ ಏನು ಮಾಡಬೇಕು, ನಿಮ್ಮದು ಯು ಟಿ ಆರ್ ನಂಬರ್ ಬರುತ್ತಲ್ಲ, ಪೇ ಮಾಡಾದ್ಮೇಲೆ ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಸೊ ಲೆಟ್ಸ್ ಗೋ ಎಡ್. ಸೊ ಓಕೆ, ಸ್ಕ್ಯಾನ್ ಮಾಡ್ತಾ ಇದ್ದೀನಿ ನಾನು ಇಲ್ಲೇ. ಸೊ ಓಕೆ, ನೋಡ್ಬೋದು ಇವಾಗ ಯು ಟಿ ಆರ್ ನಂಬರ್ ಎಲ್ಲ ಪೇಮೆಂಟ್ ಎಲ್ಲ ಆಗಿ ಯು ಟಿ ಆರ್ ನಂಬರ್ ಅಪ್ಲೈ ಮಾಡಿದ್ದೀನಿ. ಸೊ ಸಬ್ಮಿಟ್ ಯು ಟಿ ಆರ್ ಅಂತ ಕೊಡಬೇಕು. ಓಕೆ, ಪೇಮೆಂಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಒಂದು ವೆಬ್ಸೈಟಲ್ಲೇ ನಿಮಗೆ ಮೆಸೇಜ್ ಬರುತ್ತೆ. ಓಕೆ ಅಂತ ಕೊಡಿ. ಸೊ ಈಗ ನೋಡ್ಬೋದು ಪ್ರೊಸೆಸಿಂಗಲ್ಲಿ ಇದೆ ಅಂತ, ವೆಯ್ಟ್ ಮಾಡಬೇಕು. ಚೆಕ್ ಮಾಡ್ತಾರೆ ಇವಾಗ ಕ್ಲೀನಾಗಿ. ಕ್ಯಾನ್ಸಲ್ ಮಾಡೋದು, ಬ್ಯಾಕ್ ಹೋಗೋದು, ರಿಫ್ರೆಶ್ ಮಾಡೋದು ಯಾವುದು ಮಾಡೋಕ್ಕೆ ಹೋಗ್ಬೇಡಿ. ಚೆಕಿಂಗ್ ನಡೀತಾ ಇರುತ್ತೆ. ಮತ್ತು ರಿಫ್ರೆಶ್ ಮಾಡಿದ್ರೆ ಮತ್ತೆ ಅವ್ರ ಸಪೋರ್ಟಿಗೆ ನೀವು ಕಾಲ್ ಮಾಡಿ ಎಲ್ಲ ವೆರಿಫೈ ಮಾಡಬೇಕಾಗಿರುತ್ತೆ. ಅದ್ರ ಬದಲು ಆರಾಮಾಗಿ ಒಂದು 2 ನಿಮಿಷ ವೆಯ್ಟ್ ಮಾಡಿ, ಕರೆಕ್ಟಾಗಿ ಅವರು ನೋಡಿ ಕನ್ಫರ್ಮ್ ಮಾಡ್ತಾರೆ. ಸೊ ನೋಡ್ಬೋದು ಇವಾಗ ಪೇಮೆಂಟ್ ಸಕ್ಸಸ್ ಅಂತ ಬರ್ತಾ ಇದೆ. ಓಕೆ, ನೋಡ್ಬೋದು ಪರ್ಚೇಸ್ಡ್ ಅಂತ ಬರ್ತಾ ಇದೆ. ಸೊ ನೀವು ಇದರಲ್ಲಿ ಯಾವ ಥರ ಅಂದರೆ, ನೀವು ನೆಕ್ಸ್ಟ್ ಹೋಗ್ಬಿಟ್ಟು ಡೈರೆಕ್ಟು ಚಾಲೆಂಜಸ್ಗೆ ಹೋದರೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೋಡ್ಬೋದು 10K ಇನಿಷಿಯಲ್ ಕ್ಯಾಪಿಟಲ್, ಸೊ ಮ್ಯಾಕ್ಸ್ ಲಾಸು ಮತ್ತು ಪ್ರಾಫಿಟ್ ಟಾರ್ಗೆಟ್ ಎಲ್ಲ ತೋರಿಸ್ತಾ ಇರುತ್ತೆ. ಸೊ ಇದಕ್ಕೆ ನೀವು ನಾರ್ಮಲಿ ನೀವು ಫಂಡೆಡ್ ಅಕೌಂಟ್ಸಲ್ಲಿ ಹೋಗ್ಬಿಟ್ಟು MT5ಗೆ ಆ್ಯಡ್ ಮಾಡ್ಕೋತೀರಾ, ಆ ಥರ ಇರಲ್ಲ. ಸೊ ನೀವು ಡ್ಯಾಶ್ಬೋರ್ಡ್ ಕ್ಲಿಕ್ ಮಾಡಿದ್ರೆ ಎಲ್ಲ ನಿಮಗೆ ಅದರದ್ದು ಏನೇನು ತೋರಿಸ್ಬೇಕು ಎಲ್ಲ ಬರುತ್ತೆ. ಬಟ್ ನೀವು ಇಲ್ಲೇ ಟ್ರೇಡ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅವ್ರದ್ದು ಟ್ರೇಡಿಂಗ್ ಪ್ಯಾನಲ್ಲೇ ಓಪನ್ ಆಗುತ್ತೆ. ಸೊ ನೀವು ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ರೆ ಓಕೆ 1 ಮಿನಿಟ್ ಚಾರ್ಟ್ ಓಪನ್ ಆಗಿದೆ, ನೀವು ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡ್ಸ್, ಒಂದೇ ಕಡೆ 2-3 ಟ್ರೇಡಲ್ಲಿ ಕ್ರಾಸ್ ಅಂತ ಕೊಟ್ಬಿಟ್ಟು, ಸೊ ನಿಮ್ಗೆ ಎಷ್ಟು ಬೇಕು ಲೆವರೇಜ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ 1:5, 1:10 ಎಷ್ಟು ಬೇಕು ನಿಮಗೆ. ಒನ್ ಸ್ಟೆಪ್ಪಲ್ಲಿ 1:5 ಕೊಡ್ತಾನೆ, 2 ಸ್ಟೆಪ್ಪಲ್ಲಿ 1:10 ಕೊಡ್ತಾನೆ. ಓಕೆ, ನಾರ್ಮಲ್ ಮಾರ್ಕೆಟ್ ಆರ್ಡರ್ ಆದರೆ ಮಾರ್ಕೆಟ್ ಇವಾಗ ಎಲ್ಲಿದೆ ಅಲ್ಲೇ ಆರ್ಡರ್ ಪ್ಲೇಸ್ ಮಾಡ್ಬೋದು. ಪರ್ಸೆಂಟೇಜ್ ಇಲ್ಲಿ ನೀವು ಲಾಟ್ ಸೈಜಸ್ ಯೂಸ್ ಮಾಡಲ್ಲ, ಪರ್ಸೆಂಟೇಜ್ ಯೂಸ್ ಮಾಡ್ತೀರಾ. ಸೊ ಏನು ಪರ್ಸೆಂಟೇಜು, 1 BTCದು 25%, ಸೊ 50%, 75%, 100%. ಸೊ ಈ ಥರ ನಿಮ್ಮ ಬೈಯಿಂಗ್ ಪವರಲ್ಲಿ ಎಷ್ಟಿದೆ ಅದರದ್ದು 100% BTC ಕ್ವಾಂಟಿಟಿ ತೊಗೋತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಾಂಟಿಟಿ ಆದರೂ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ನೀವೇನೇ ಓಕೆ 0.4 ಅಂತ ಕೊಟ್ಟರೆ ಸೊ ಅಷ್ಟು BTC ಅಂತ ತೋರಿಸ್ತಾ ಇದೆ. ಇದು ಅಷ್ಟು ಬೈಯಿಂಗ್ ಪವರಲ್ಲಿ ತೋರಿಸ್ತಾ ಇರೋದು ಇಲ್ಲಿ ನೀವು ನೋಡ್ಬೋದು. ಓಕೆ, ಮತ್ತು SL TP ಸೆಟ್ ಮಾಡ್ಕೋತೀರಾ ಅಂದರೆ ಪ್ರೈಸ್ ನೋಡಿಕೊಂಡು ಪ್ರೈಸಲ್ಲಿ SLನ ಮತ್ತು TPನ ಸೆಟ್ ಮಾಡ್ಕೋಬೋದು.
ಸೊ ಮತ್ತೆ ನಾರ್ಮಲ್ ಇನ್ನೆಲ್ಲ ಮತ್ತೆ ಲಿಮಿಟ್ ಆರ್ಡರ್ ಆದರೆ ಎಂಟ್ರಿ ಪ್ರೈಸ್ ಓಕೆ ಇಲ್ಲಿಂದ ನಾನು ಬೈ ಲಿಮಿಟ್ ಪ್ಲೇಸ್ ಮಾಡ್ಬೇಕಂದ್ರೆ ಈ ಎಂಟ್ರಿ ಪ್ರೈಸ್ ಹಾಕ್ಬಿಟ್ಟು SLTP ಆ್ಯಡ್ ಮಾಡ್ಕೋಬೋದು. ಸೊ ನಾರ್ಮಲ್. ಸೊ ನಿಮಗೆ ಗೊತ್ತಾಗ್ತಾ ಇಲ್ಲ ಟ್ರೇಡ್ ಹೆಂಗೆ ತೊಗೊಳ್ಳೋದು ಅಂದರೆ ಒಂದ್ಸಲಿ ಕಮ್ಮಿ 0.01 ಟ್ರೇಡ್ ಪ್ಲೇಸ್ ಮಾಡಿ ನೋಡಿ. ಓಕೆ, ಸೊ ಐ ಮೀನ್ 0.01 ಅಂದರೆ 0.001 BTC ಈ ಥರ ಟ್ರೇಡ್ ಪ್ಲೇಸ್ ಮಾಡಿ ಕ್ಯಾನ್ಸಲ್ ಮಾಡಿ. ಸೊ ನೀವು ನೋಡ್ಬೋದು. ಸೊ ಸ್ಟಾಪ್ ಲಾಸ್ ಮತ್ತು TP ಇಡು ಅಂತ ಹೇಳ್ತಾ ಇದೆ. ಇಲ್ಲೆಲ್ಲೋ ಒಂದು ಇಡೋಣ 63,699. ಸೊ ಇವಾಗ ಬೈ ಲಾಂಗ್ ಅಂತ ಕೊಟ್ಟರೆ ಟ್ರೇಡ್ ಪ್ಲೇಸ್ ಆಯಿತು, ನೋಡ್ಬೋದು ಇಲ್ಲಿ. ಸೊ ಇವಾಗ ನಮಗೇನು ಅದು ನಮ್ಮ ನಾರ್ಮಲ್ ಟ್ರೇಡ್ ಅಲ್ಲ, ಕ್ಯಾನ್ಸಲ್ ಮಾಡೋಣ. ಸೊ ಇಷ್ಟೇ ಸಿಂಪಲ್. ಇನ್ನು ನಿಮಗೆ ಇಲ್ಲೇ ಟ್ರೇಡಿಂಗ್ ವ್ಯೂದು ಕಂಪ್ಲೀಟ್ ಚಾರ್ಟ್ ಇಲ್ಲೇ ಬರ್ತಿರುತ್ತೆ. ಸೊ ಸ್ವಲ್ಪ ಸ್ಲೋ ಇದೆ, ಬಟ್ ಓಕೆ. ನಾರ್ಮಲಿ ನೀವು ಬೇರೆ ಫಾರ್ಮ್ಸಲ್ಲಿ ಕ್ರಿಪ್ಟೋ ಟ್ರೇಡ್ ಮಾಡೋದಕ್ಕೂ ಇಲ್ಲೂ ವ್ಯತ್ಯಾಸ ಬರೋದೇ ಅಲ್ಲಿ. ಸೊ ಇವ್ರದ್ದು ಏನು ಸ್ಪ್ರೆಡ್ ಅಂತ ಹೇಳ್ತಾರೆ, ಸ್ಪ್ರೆಡ್ ಬಂದ್ಬಿಟ್ಟು ಕಮ್ಮಿ ಇರುತ್ತೆ, ನಾರ್ಮಲ್ ಇರೋರ ಥರ ಇರಲ್ಲ. ಸೊ ಓಕೆ, ಇದು ನಾರ್ಮಲ್ ನಿಮ್ಗೆ ಏನೇನು ಬೇಕು ಎಲ್ಲ ನಾರ್ಮಲ್ ಯಾವ ಥರ ಚಾರ್ಟ್ ಬೇಕು, ಲೈನ್ ಚಾರ್ಟ್ ಬೇಕಾ, ಎಲ್ಲ 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 ಇಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಸೊ ನಾರ್ಮಲ್ ಯಾವ ಥರ ಟ್ರೇಡಿಂಗ್ ವ್ಯೂ ಯೂಸ್ ಮಾಡ್ತೀರಾ ಆ ಥರನೇ ಇಲ್ಲೂ ಯೂಸ್ ಮಾಡ್ಬೋದು, ಎಲ್ಲ ಸೇಮ್ ಇರುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಓಕೆ, ಸೊ ಬ್ಯಾಕ್ ಬರೋದಿದ್ರೆ ಬ್ಯಾಕ್ ಬನ್ನಿ. ಡ್ಯಾಶ್ ಬೋರ್ಡಲ್ಲಿ ನಿಮ್ಮದು ಪ್ರತಿಯೊಂದು ಇಲ್ಲಿ ತೋರಿಸ್ತಾ ಇರುತ್ತೆ. ನೆಕ್ಸ್ಟು ಮೈನ್ ಥಿಂಗ್ ಇರೋದು ನಿಮಗೆ ಇಲ್ಲಿ ಅವರು ಇವಾಗ ಟ್ರೇಡಿಂಗ್ ವಾರ್ಸ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹೊಸ ಫಾರ್ಮ್ ಆಗಿರೋದ್ರಿಂದ ಇದೆಲ್ಲ ಪ್ರತಿಯೊಂದು ನಡೀತಾ ಇರುತ್ತೆ. ನೋಡ್ಬೋದು ಡೆಲ್ಲಿಲಿ ಇನ್ನೊಂದು, ಅಲ್ಲೆಲ್ಲೋ ಪಾಕಿಸ್ತಾನಲ್ಲಿ ಇದೆ, ಇದೆಲ್ಲ ಮುಗ್ದಿರೋದು ಮತ್ತು ಇನ್ನೂ ನಡೀತಾ ಇರೋದು. ಓಕೆ, ಅಪ್ಕಮಿಂಗ್ 0 ಇದೆ, ಫಿನಿಶ್ಡ್ ಆಲ್ರೆಡಿ ಇವೆಲ್ಲ. ಓಕೆ, ಫಿನಿಶ್ ಆಗಿರೋದು ಇದೆಲ್ಲ ನೋಡ್ಬೋದು. ನೆಕ್ಸ್ಟ್ ತುಂಬ ತರ್ತಾ ಇದ್ದಾರೆ ಟ್ರೇಡಿಂಗ್ ವಾರ್ಸು, ಅದನ್ನು ನೀವು ಅಟೆಂಡ್ ಮಾಡ್ಬೋದು. ಪ್ರೈಸಸ್ ಇರುತ್ತೆ. ಪ್ರೈಸಸ್ ಅಂದರೆ ಸ್ವಲ್ಪ ಕ್ಯಾಶ್ ಮನಿ ಇರುತ್ತೆ ಮತ್ತು ಬಂದ್ಬಿಟ್ಟು ನಿಮಗೆ ಫಂಡೆಡ್ ಅಕೌಂಟ್ಸ್, ಮಿಲಿಯನ್ಸ್ ಆಫ್ ಫಂಡೆಡ್ ಅಕೌಂಟ್ಸ್ವರೆಗೂ ಗಿವ್ ಅವೇ ಕೊಡ್ತಾರೆ ಅಲ್ಲೇ. ಓಕೆ, ನೆಕ್ಸ್ಟು ಝೀನೋ AI ಬಂದ್ಬಿಟ್ಟು ನಿಮಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡಿಕೊಂಡು ಇವಾಗ ನೀವು ಪರ್ಫೆಕ್ಟಾಗಿ ನೀವೇನೇನು ಟ್ರೇಡ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಎಲ್ಲ ಅನಲೈಸ್ ಮಾಡಿ ಅದು ಕೊಡುತ್ತೆ. ಇದುವರೆಗೂ ತೊಗೊಂಡಿರೋ ಟ್ರೇಡ್ಸ್ ಎಲ್ಲನೂ ಅನಲೈಸ್ ಮಾಡಿ ಅದು ಡೇಟಾ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ನೀವು ಯಾವ ಥರ ತೊಗೋತಾ ಇದ್ದೀರಾ ಪ್ರತಿಯೊಂದು ನಿಮಗೆ ಲಾಟ್ಸ್ ಇಲ್ಲಿ ಏನು BTCದು ಲಾಟ್ ಸೈಜ್ ಗೊತ್ತಾಗ್ತಾ ಇಲ್ವಾ, ಇಲ್ಲೇ ಕೇಳ್ಬೋದು. ಓಕೆ, ಅದು ಬಿಟ್ಟು ಬೇರೆ ಏನೋ ಸೊ ವಾಕ್ ಮೀ ಥ್ರೂ ಟುಡೇ ಅಂತ ಕೇಳಿದ್ರೆ ಓಕೆ ಮಾರ್ಕೆಟಲ್ಲಿ ಏನೇನಾಗಿದೆ, ಏನೇನು ಮಾಡಿದ್ದೀರಿ, ನೀವೇನೇನು ಮಾಡಿದ್ದೀರಾ ಆ ಡೇಟಾ ಎಲ್ಲ ತೊಗೊಂಡು ಪ್ರತಿಯೊಂದು ಕೊಡ್ತಾ ಹೋಗುತ್ತೆ. ನೋಡ್ಬೋದು ಇವತ್ತು ನಾನು ಏನು ಮಾಡಿದ್ದೀನಿ ಅನ್ನೋದನ್ನ ಕೊಡ್ತಾ ಇದೆ ಇವತ್ತು. ಓಕೆ, ನೆಕ್ಸ್ಟ್ ಜರ್ನಲ್ ಬಂದ್ಬಿಟ್ಟು ಸಖತ್ ಹೆಲ್ಪ್ ಆಗುತ್ತೆ. ನಾವು ಒದ್ದಾಡ್ತೀವಿ ಜರ್ನಲ್ ಮಾಡೋಕ್ಕೆ. ಸೊ ಅದನ್ನು ಬರಿಬೇಕು, ಇದನ್ನು ಬರಿಬೇಕು, ಅದು ಬರಿಬೇಕು, ಇದು ಬರಿಬೇಕಂತ. ಇದು ಓವರ್ ಆಲ್ ನೀವು ತೊಗೊಂಡು ಇಷ್ಟು ದಿನ ತೊಗೊಂಡಿರೋ ಟ್ರೇಡ್ಸ್ ಎಲ್ಲ ಕೊಡುತ್ತೆ ಅದು. ಓಕೆ, ಸೊ ಇದು ಓವರ್ ಆಲ್ ಕೊಡ್ತಾ ಇದೆ. ಇದು ವಿನ್ನರ್ಸ್ದು ಸಪ್ರೇಟ್ ಕೊಡುತ್ತೆ, ಲೂಸರ್ಸ್ದು ಸಪ್ರೇಟ್ ಕೊಡುತ್ತೆ, ಲಾಸ್ ಆಗಿರೋದು ಹಂಗಂದ್ರೆ. ಓಕೆ, ಸೊ ಎಷ್ಟು ಡಿಸಿಪ್ಲಿನ್ ಫಾಲೋ ಮಾಡಿದ್ದೀರಾ ಪ್ರತಿಯೊಂದು ಇರುತ್ತೆ. ಜೊತೆಗೆ ಇನ್ನೊಂದು, ಸೊ ಇದ್ರದ್ದು ಬ್ರೇಕ್ ಡೌನು ನೋಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಜರ್ನಲಿಂಗಲ್ಲಿ ಓಕೆ ಎಲ್ಲದಕ್ಕೂ ಹೋದರೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಅಂದ್ಕೊಳ್ಳಿ, ಇವಾಗ ತೊಗೊಂಡಿದ್ದು ಟ್ರೇಡ್ದು. ಸೊ ನೀವು ತೊಗೊಂಡಿರೋ ಟ್ರೇಡ್ ಮೇಲೆ ಯಾವ ಥರ ಆಗಿದೆ, ಏನೇನಾಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ ಕಂಪ್ಲೀಟು. ಮತ್ತು ಇನ್ನೊಂದು, ನೀವು ಟ್ರೇಡ್ ತೊಗೊಳಕ್ಕಿಂತ ಮುಂಚೆ ನೆಕ್ಸ್ಟ್ ಟ್ರೇಡ್ಗೆ ನೀವು ಪ್ಲ್ಯಾನ್ ಮಾಡ್ಬೋದು. ಓಕೆ, ಯಾಕೆ ತೊಗೋತಾ ಇದ್ದೀನಿ, ಸ್ಟಾಪ್ ಲಾಸ್ ಲೆವೆಲ್ ಏನಿದೆ, ಇದೇನಿದೆ, ಮತ್ತು ಎಷ್ಟೊತ್ತು ಹೋಲ್ಡ್ ಮಾಡ್ಬೇಕು ಅನ್ಕೋತಾ ಇದೀನಿ ಅಂತ ಪ್ಲ್ಯಾನ್ ಮಾಡಿ ಸೇವ್ ಮಾಡ್ಕೋಬೋದು ಪ್ಲ್ಯಾನ್ನ. ನೆಕ್ಸ್ಟ್ ಇನ್ನೊಂದು, ಟ್ರೇಡ್ ಮುಗಿದ್ಮೇಲೆ ಓಕೆ ಟ್ರೇಡ್ ಆಯ್ತು, ಇವಾಗ ಬಂದ್ಬಿಟ್ಟು ಸೊ ಇದನ್ನ ಟ್ರೇಡ್ ಮಾಡಿದ್ರಲ್ಲ, ಪ್ಲಾನ್ ಮಾಡಿದ್ರೆ ಇಲ್ವಾ, ಸುಮ್ಮನೆ ಎರಾಬಿರಿ ಬಂದು ತಗೊಂಡ್ರ, ಮತ್ತೆ ಯಾವ ತರ ರಶ್ ಮಾಡಿದ್ರ, ಬೇಗ ತಗೋಬಿಡ್ಬೇಕು ಅಂತ ಕಾಮಾಗಿ ತಗೊಂಡ್ರ, ಕಾನ್ಫಿಡೆಂಟ್ ಆಗಿದ್ರ, ಇಲ್ಲ ರಿವೆಂಜ್ ಟ್ರೇಡಿಂಗ್ ಮಾಡಿ ಕಳ್ಕೊಂಡ್ರ, ಇದೆಲ್ಲ ತಗೋಬಹುದು. ಇಲ್ಲ ಯಾವತ್ತೋ ಒಂದಿನ ಸಿಂಪಲ್ ನ್ಯೂಸ್ ಅಲ್ಲಿ ನಾನು ಏನೋ ಒಂದು ಟ್ರೇಡ್ ಮಾಡಿರ್ತೀನಿ. ಓಕೆ, ಸೊ ಪ್ಲಾನ್ ಮಾಡಿದ್ದೆ. ಓಕೆ, ನೆಕ್ಸ್ಟ್ ಯಾವ ತರ ಇತ್ತು ನಿಮ್ದು ನ್ಯೂಸ್ ಅಂದ್ರೆ ಗೊತ್ತು, ಅಷ್ಟು ಸಖತ್ತು ವಾಲ್ಯೂಮ್ ಇರುತ್ತೆ. ಯಾವ ತರ ಇತ್ತು, ಓಕೆ ಯಾಕೆ ತಗೊಂಡ್ರಿ, ಓಕೆ CPI ನ್ಯೂಸ್ ದಿನ ನನಗೆ ವಿನ್ ಆಯ್ತು ಒಂದು ಟ್ರೇಡ್, ಯಾಕೆ ವಿನ್ ಆಯ್ತು ಅಂತ ಇವಾಗ ಜರ್ನಲ್ ಮಾಡಿ ಇಡ್ತೀನಿ ನಾನು. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ CPI ನ್ಯೂಸ್ ಇದ್ದಾಗ ನಾನು ನೋಡ್ಬೋದು ಯಾಕೆ ತಗೊಂಡೆ, ಏನಕ್ಕೆ ತಗೊಂಡೆ, ಹಿಂಗಿತ್ತು ಕಂಡೀಷನ್ಸ್. ಸೊ ನೆಕ್ಸ್ಟ್ ಟೈಮ್ ಅದು ಹೆಲ್ಪ್ ಆಗುತ್ತೆ. ಸೊ ಈ ತರದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ, ಯಾರು ಕೊಡಲ್ಲ. ಸೊ ಮತ್ತೆ ಎಲ್ಲ ನೋಡ್ಬೋದು ಇಲ್ಲಿ ಸಜೆಷನ್ಸು. ಸೊ ಏನ್ ಕಲ್ತ್ಕೊಂಡ್ರಿ, ಏನ್ ಚೇಂಜ್ ಮಾಡ್ಕೊಂಡ್ರಿ ಎಲ್ಲ ಸೇವ್ ಮಾಡಿ ಇಟ್ಕೋಬಹುದು ಜರ್ನಲ್ ಅಲ್ಲಿ. ಸೊ ಅದ್ ಬಿಟ್ರೆ ಮತ್ತೆ ಅವ್ರದ್ದು ಸಪೋರ್ಟ್ಗೆ ನೀವು ಟಿಕೆಟ್ ರೈಸ್ ಮಾಡ್ಬೋದು ಏನಾದ್ರು ಇಶ್ಯೂಸ್ ಬಂದ್ರೆ. ನೆಕ್ಸ್ಟ್ ಪ್ರೆಡಿಕ್ಷನ್ ಮಾರ್ಕೆಟ್ ಅಂತ ಕೊಡ್ತಾ ಇದಾರೆ, ಇನ್ನು ಬಂದಿಲ್ಲ, ಬರ್ತಾ ಇದೆ. ಇದು ಸಖತ್ ಹೆಲ್ಪ್ ಆಗುತ್ತೆ ನನ್ನ ಪ್ರಕಾರ. ಸೊ ಓಕೆ, ಇದ್ರ ಮೇಲೆ ಕಣ್ಣಿಟ್ಟಿರಿ, ಬರುತ್ತೆ. ಸೊ ಸಿಂಪಲ್ ಆಗಿ ಈಗ ನೋಡಿದ್ರಲ್ಲ ಹೆಂಗೆ UPI ಪೇಮೆಂಟ್ ಮಾಡೋದು ಅಂತ. ಸೊ ಇದನ್ನೇ ಯೂಸ್ ಮಾಡ್ಕೊಂಡು ಮಾಡೋದಷ್ಟೇ. ಓಕೆ, ಎಲ್ಲ ಇಲ್ಲಿರುತ್ತೆ. ಡ್ಯಾಶ್ ಬೋರ್ಡ್ ಹೋದ್ರೆ ನಿಮ್ದು ನಾರ್ಮಲ್ ಡ್ಯಾಶ್ ಬೋರ್ಡ್ ತೋರಿಸುತ್ತೆ. ಇದು ನಿಮ್ದು
ಟ್ರೇಡ್ ಡ್ಯಾಶ್ ಬೋರ್ಡ್ ಅಲ್ಲ, ನಿಮ್ದು ಚಾಲೆಂಜ್ ಡ್ಯಾಶ್ ಬೋರ್ಡ್ ಅಲ್ಲ, ಚಾಲೆಂಜ್ ಡ್ಯಾಶ್ ಬೋರ್ಡ್ ಬಂದ್ಬಿಟ್ಟು ಇಲ್ಲಿರುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ. ನೋಡಿ ಟ್ರೇಡ್ ಮಾಡಿ. ಕ್ರಿಪ್ಟೋ ಮಾಡೋರು ಎಲ್ಲೆಲ್ಲೋ ಹೋಗಿ ಸುಮ್ಮನೆ ಸ್ಪ್ರೆಡ್ ಜಾಸ್ತಿ ಇರೋ ಕಡೆ, ಲೆವರೇಜ್ ಕಮ್ಮಿ ಇರೋ ಕಡೆ ಹೋಗಿ ಮಾಡೋದ್ ಬಿಟ್ಬಿಟ್ಟು ಇಲ್ಲೇ ಆರಾಮಾಗಿ ಮಾಡಿ. ಆಮೇಲೆ ಇನ್ನೊಂದೇನು, 10K ಟೆನ್ ಕೆ ಬಿಟ್ಟಾಕಿ. ಒನ್ ಸ್ಟೆಪ್ ಅಕೌಂಟ್ ಅಲ್ಲಿ 8% ಡ್ರಾಡೌನ್ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾರೆ? ಯಾರು ಕೊಡಲ್ಲ. 4%, 5%, 6% ಮ್ಯಾಕ್ಸ್, 10% ಕೊಡ್ತಾ ಇದ್ದಾರೆ. ಮತ್ತೆ ಡೈಲಿ ಪೇ ಔಟ್ಸ್ ಇದೆ ಇದರಲ್ಲಿ. ಓಕೆ, ಮೇನ್ ಅದೇ ಡೈಲಿ ಪೇ ಔಟ್ಸ್. ನೀವು ಒಂದ್ಸಲಿ ಅಕೌಂಟ್ ಕ್ಲಿಯರ್ ಮಾಡಿದ್ರೆ ದಿನ ಮಾಡಿ ದಿನ ತೆಗೀರಿ 24 ಅವರ್ಸ್ ಅಲ್ಲಿ. ಸೊ ಆರಾಮಾಗಿ ಮಾಡಿ. ಡೈಲಿ ಲಾಸ್ ಲಿಮಿಟ್ ಎಲ್ಲ ಲಾಸ್ ಲಿಮಿಟ್ ಫಾಲೋ ಮಾಡ್ಕೊಂಡು ಮಾಡಿ. ಅದ್ ಬಿಟ್ರೆ ಯಾವುದೇ ತರದ್ ಎಕ್ಸ್ಟ್ರಾ ರೂಲ್ಸ್ ಇಲ್ಲ ಇದರಲ್ಲಿ, ಹಿಡನ್ ರೂಲ್ಸ್ ಆಗ್ಲಿ ಅದು ಇದು ಅಂತ. ಸೊ ನೋಡ್ಕೊಂಡು ಮಾಡಿ.